ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿನಗಳಲ್ಲಿ ಒಂದು ಚಿಕ್ಕ ಸಮಸ್ಯೆ ಬಂದರೂ ಅದನ್ನು ಎದುರಿಸೋಕ್ಕಾಗದೆ ದೇವರು ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂತ ಬೈಕೊಳ್ತೀವಿ. ಆದರೆ ನಮ್ಮ ವೆಂಕಟನಾಥರು ಪಟ್ಟಂಥ ಕಷ್ಟ ಒಂದಲ್ಲ ಎರಡಲ್ಲ. ಅವರೇ ಮುಂದೆ ನಮ್ಮ ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳಾಗಿ ಬರ್ತಾರೆ. ಒಬ್ಬ ವ್ಯಕ್ತಿ ಕಣ್ಣೆದುರು ಪವಾಡ ಮಾಡೋದು ಸಾಮಾನ್ಯ. ಆದರೆ ಬೃಂದಾವನಸ್ಥರಾದ ಮೇಲೂ ಕೂಡ ಕಳೆದ 350 ವರ್ಷಗಳಿಂದ ಕೋಟ್ಯಾಂತರ ಭಕ್ತರ ಕಷ್ಟಗಳನ್ನು ನೀಗಿಸ್ತಾ ಇರುವಂಥ ಜಗತ್ತಿನ ಜಾಗೃತ ಮಹಾಶಕ್ತಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಿರುಪರಿಚಯವನ್ನು ತಿಳಿಸ್ತಾ ಇದ್ದೀನಿ. ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಿಕಾಂಬ ದಂಪತಿಗಳಿಗೆ ಆ ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದ ಜ್ಞಾನದ ಸೂರ್ಯ ನಮ್ಮ ಗುರುರಾಯರು. ಬಾಲ್ಯದಿಂದಲೇ ಅಪಾರ ಪ್ರತಿಭೆಯನ್ನ ಹೊಂದಿದ್ದ ವೆಂಕಟನಾಥರು ವೇದ, ವ್ಯಾಕರಣ, ತರ್ಕ ಹಾಗೂ ಸಾಹಿತ್ಯಗಳಲ್ಲಿ ವಿಶಿಷ್ಟ ಪಾಂಡಿತ್ಯವನ್ನ ಗಳಿಸಿದರು. ನಂತರ ಇವರು ಯೌವನಾವಸ್ಥೆಗೆ ಬಂದಾಗ ಸರಸ್ವತಿ ಬಾಯಿ ಎಂಬ ಸದ್ಗುಣಿಯೊಂದಿಗೆ ಇವರ ವಿವಾಹವಾಗುತ್ತೆ. ಇವರಿಗೆ ಲಕ್ಷ್ಮೀ ನಾರಾಯಣಾಚಾರ್ಯ ಎಂಬ ಮಗ ಕೂಡ ಹುಡ್ತಾನೆ. ನಂತರ ಕಡು ಬಡತನ ಇವರನ್ನ ಆವರಿಸುತ್ತೆ. ಒಂದೊತ್ತಿನ ಊಟ ಬಟ್ಟೆಯೂ ಕೂಡ ತುಂಬಾ ಕಷ್ಟ ಆಗುತ್ತೆ. ನಂತರ ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರಿಂದ ಕೇವಲ 23 ವಯಸ್ಸಿಗೆ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸ್ತಾರೆ. ಅಂದಿನಿಂದ ಇವರು ಶ್ರೀ ರಾಘವೇಂದ್ರ ತೀರ್ಥ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಕುಂಭಕೋಣದ ಶ್ರೀ ಮಠದ ಪೀಠಾಧಿಪತಿಗಳಾಗಿ ಸುಮಾರು 5 ದಶಕಗಳ ಕಾಲ ಧರ್ಮ ಪ್ರಚಾರ ನಡೆಸಿ ದ್ವೈತ ವೇದಾಂತದ ತತ್ವಗಳನ್ನು ಜನಮಾನಸಕ್ಕೆ ತಲುಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದರು. ವೇದ, ಉಪನಿಷತ್ತುಗಳು ಹಾಗೂ ಶ್ರೀ ಮಧ್ವಾಚಾರ್ಯರ ಗ್ರಂಥಗಳಿಗೆ ಅಮೂಲ್ಯ ವ್ಯಾಖ್ಯಾನಗಳನ್ನು ರಚಿಸಿ ಆಧ್ಯಾತ್ಮಿಕ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. ಕ್ರಿಸ್ತ ಶಕ 1671ರಲ್ಲಿ ಆಂಧ್ರ ಪ್ರದೇಶದ ತುಂಗಭದ್ರಾ ನದಿಯ ತೀರದಲ್ಲಿರುವ ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಬೃಂದಾವನ ಪ್ರವೇಶಿಸಿದರು. ಇಂದಿಗೂ ಅವರ ಬೃಂದಾವನವು ಲಕ್ಷಾಂತರ ಭಕ್ತರ ಆರಾಧನಾ ಕೇಂದ್ರವಾಗಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಪವಿತ್ರ ಕ್ಷೇತ್ರವೆಂದು ಪ್ರಸಿದ್ಧಿಯಾಗಿದೆ. ಭಕ್ತಿ, ಸೇವೆ, ಜ್ಞಾನ ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರಿದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆದರ್ಶಗಳು ಇಂದಿಗೂ ಕೋಟ್ಯಾಂತರ ಭಕ್ತರಿಗೆ ದಾರಿದೀಪವಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಂಬಿದ ದೈವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಚಾಲುಕ್ಯ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.